ಆಶೀರ್ವಾದಿಸ್ತೇವೆ ಈ ಯಜ್ಞವನ್ನು. ಇವ ಕಲಿಸ್ಲಿಕ್ಕೆ ಹೊರಟಿದ್ದಾನೆ. ನಾನು ಕಲಿಸಲಿಕ್ಕೆ ಇರುವ ಅದಕ್ಕೆ ನನಗೆ ಇಷ್ಟು ಪ್ರಾಯ ಆಯ್ತು. ಕಲ್ತು ಕಲ್ತು ಜಾಸ್ತಿ ಆಗಿದೆ. ಜಾಸ್ತಿ ಆಗಿಲ್ಲ, ಕಡಿಮೆ ನಿಮ್ಗೆ ಜಾಸ್ತಿ ಮಾಡಿಕೊಂಡು ಹೋಗ್ಬೇಕಂತೆ. ಹರಿಕತೆ ಈಗ ಇಲ್ಲಿ ಸ್ವಲ್ಪ ಕಥೆ ಉಂಟಾಗಿದೆ. ಆ ಇಡೀ ಪೂರ್ಣ ಕಥೆಯನ್ನೇ ನನ್ನ ಬಾಯಿಂದಲೇ ಹೇಳಿಸಿಕೊಡ್ಬೇಕಾಗ್ತದೆ. ನಿಮಗೆ ಎಲ್ರು ಈ ಕಥೆ ಎಲ್ರಿಗೂ ಗೊತ್ತಿರ್ಲಿಕ್ಕಿಲ್ಲ. ಇವರಿಗೆ ಅಂತೂ ಇಂತೂ ಏನೂ ಗೊತ್ತಿಲ್ಲ. ಇದನ್ನು ಮೂಲ ಸಂಗತಿಯ ನಾನು ಹೇಳುವೆ. ಮೂಲ ಸಂಗತಿ ಉಂಟು. ನಾವು ಇಲ್ಲಿ ಮೂಲ ಸಂಗತಿ ಕಥೆಯನ್ನು ಹೇಳಲಿಕ್ಕೆ ಆಗುದಿಲ್ಲ. ಹಿಂದಕ್ಕೆ ಹೋಗ್ಬೇಕಾಗ್ತದೆ. ಹಿಂದಕ್ಕೆ ವೈಕುಂಠದಲ್ಲಿ ಶ್ರೀಮನ್ನಾರಾಯಣನಲ್ಲಿ ಈ ಕಥೆ ಆರಂಭ ಹೌದು. ಶ್ರೀಮನ್ನಾರಾಯಣನಲ್ಲಿ ಈ ಕಥೆ ಆರಂಭ ಆಗುತ್ತದೆ. ಆ ಶ್ರೀಮನ್ನಾರಾಯಣ ದ್ವಾರದಲ್ಲಿ ಜಯ ವಿಜಯ ಎಂಬವರು ಇಬ್ಬರಿದ್ದು ದ್ವಾರವನ್ನು ಸಾಯ್ತಾ ಇದ್ದರು. ಜಯ ವಿಜಯರು ಜಯ ವಿಜಯರು. ಒಂದು ದಿವಸ ಸನಕ ಸನಂದಾದಿಗಳು ಮಹಾವಿಷ್ಣುವಿನ ದರ್ಶನಕ್ಕಾಗಿ ನೇರವಾಗಿ ದ್ವಾರದಲ್ಲಿ ಒಳ ಪ್ರವೇಶ ಮಾಡುವಾಗ ಕಾಲದ ದೋಷದ ಕರ್ಮದ ಫಲವೇನಂತ ಗೊತ್ತಿಲ್ಲ. ಈ ಜಯ ವಿಜಯರಿಗೆ ಒಂದು ಮತವೇರಿತು ತಲೆಗೆ. ಇದರ ರಭಸದನ್ನು ಏನಾಯ್ತು ಅಂತ ಹೇಳಿದ್ರೆ ನೇರವಾಗಿ ಈ ಸನಕ ಸನಂದ ಪ್ರವೇಶ ಮಾಡಿದಾರಲ್ಲ ಅವರನ್ನು ಒಳಗೆ ಬಾರದಾಗೆ ಬುತ್ತಿಗೆಗೆ ಕೈ ಹಾಕಿ ಹೊರಗೆ ದೂಡಿದರು. ಕೋಪಿಷ್ಠರಾದ ಸನಕ ಸನಂದಾದಿಗಳು ಅವರಿಗೆ ಅಲ್ಲಿಯೇ ಶಾಪ ಕೊಟ್ಟರು. ನೀವು ಭೂಲೋಕದಲ್ಲಿ ಕೆಟ್ಟವರಾಗಿ ಹುಟ್ಟಿ ಭೂಲೋಕದಲ್ಲಿ ಹುಟ್ಟಿ ಅಂತ ಶಾಪ ಕೊಟ್ಟರು. ಆಗ ಇವರಿಗೆ ಜ್ಞಾನೋದಯ ಆಯಿತು. ಇನ್ನು ನಾವು ಏನು ಮಾಡುವುದಿಲ್ಲ, ನಾಲ್ಕರಿಗೆ ಏನು ಮಾಡುವುದಕ್ಕಾಗುವುದಿಲ್ಲ. ನನ್ನೊಂದಿಗೆ ನೀವು ಬನ್ನಿ, ಅಲ್ಲಿಗೆ ಹೋಗಿ ಆ ಋಷಿಗಳ ಕಾಲ ಬುಡದಲ್ಲಿ ಅಡಿಯೊಟ್ಟಿ ಬೇರುವ ಅವರು ಏನು ಹೇಳ್ತಾರೋ ಅದೇ ರೀತಿಯಲ್ಲಿ ಪಾಲನೆ ಮುಂದಕ್ಕೆ ಆಗ್ತದೆ ಅಂತ. ಸನಕ ಸನಂದಾದಿಗಳನ್ನು ಸೇರಿಕೊಂಡು ಮಹಾವಿಷ್ಣು ನೇರವಾಗಿ ಬಂದು ಇವರಿಗೆ ಜಯವಿಜಯ ಬೇಕಲ್ಲ, ಜಯವಿಜಯರಲ್ಲಿ ಕಾಲಿಗೆ ಬಿದ್ದು ಏನು ಮಾಡುವುದು ಅಂತ ಕಣ್ಣೀರು ಹಾಕಿದ್ರು. ವಿಷ್ಣು ಕೂಡ ವಿಷಯವನ್ನು ಹೇಳಿದ. ಆಗ ಕೊನೆಗೆ ಮನ ಕರುಗಿದಂತಹ ಸನಕ ಸನಂದಾದಿಗಳು ಎರಡು ಮಾತನ್ನ ಹೇಳಿದ್ರು. ಒಂದು, ಇವರು ಹೇಗೂ ನಾವು ಪಟ್ಟ ಶಾಪಕ್ಕೆ ಸರಿಯಾಗಿ ಭೂಲೋಕದಲ್ಲಿ ಹುಟ್ಟಲೇಬೇಕು. ಆದರೆ ಇವರು 7 ಜನ್ಮದಲ್ಲಿ ಹುಟ್ಟಬೇಕು, ಇಲ್ಲ ಇದ್ರೆ 3 ಜನ್ಮದಲ್ಲಿ ಹುಟ್ಟಬೇಕು. ಯಾವುದಂತ ಅವರೇ ತೀರ್ಮಾನ ಮಾಡಲಿ ಅಂತ. ಇವರಿಗೆ ಅಲ್ಲಿಯೇ ಬುದ್ಧಿ ಕೆಟ್ಟೋಯ್ತು. ಇದನ್ನು ಸ್ವಲ್ಪ ಕಾಲಮಿತಿಯಲ್ಲಿ ಮುಗಿಸಿದ್ರಿ. ಹೌದು, ಅವರು ಯೋಚನೆ ಮಾಡಿದ್ರು. ಜಯವಿಜಯರು ಯೋಚನೆ ಮಾಡಿದ್ರು. 7ಕ್ಕೆ ಹೋಗುದಕ್ಕಿಂತ 3ರಲ್ಲಿ ಮುಗಿಸುವ 3ರಲ್ಲಿ ಮುಗಿಸುವ ಯೋಚನೆ ಮಾಡಿ ನಮಗೆ ಅಲ್ಲಿ ಒಂದು ಸಂಗತಿ ಆಗಿದೆ. 7 ಜನ್ಮದಲ್ಲಿ ಇವರು ಒಳ್ಳೆಯವರಾಗಿ ಹುಟ್ಟಿ ಮಹಾವಿಷ್ಣುವಿನ ಸೇವಕರಾಗಿ ಒಳ್ಳೆದನ್ನೇ ಮಾಡಿ ಪುನಃ ವೈಕುಂಠಕ್ಕೆ ಬರುವುದು. ಈ ಕೆಟ್ಟವರಾದ್ರೆ ಹಾಗೆಲ್ಲ ಎಷ್ಟು ಸಾಧ್ಯ ಉಂಟು ಬೇಡದ್ದು ಅದನ್ನೆಲ್ಲ ಮಾಡಿ ಕೊನೆಗೆ ಮಹಾವಿಷ್ಣುವಿನ ಪಾದವನ್ನು ಸೇರುವುದು. ಕೊನೆಗೆ ಇವರು ಹೇಳಿದ್ರು, ಹೀಗೆ ಮಾಡಿದ್ರೆ 3 ಜನ್ಮದಲ್ಲಿ ನಾವು ಬರ್ತೇವೆ, ನಮಗೆ 3 ಜನ್ಮವೇ ಆದಿತ್ತು ಅಂತ. 3 ಜನ್ಮವೇ. ಮೊದಲ ಜನ್ಮವೇ ಹಿರಣ್ಯಾಕ್ಷ ಹಿರಣ್ಯಕಶಿಪು. ಹೌದು, ಭೂದೇವಿನ ಅಪರಿಚಿತ ಕಾರಣ ಹಿರಣ್ಯಾಕ್ಷನನ್ನು ಕೂಡ ಮಹಾವಿಷ್ಣು ದೇವರು ಕೊಂದುಬಿಟ್ರು. ಅದರ ನಂತರ ಇನ್ನೊಬ್ಬ ಜನ ಹಿರಣ್ಯಕಶಿಪು ಭಕ್ತ ಪ್ರಹರಣದಿಂದಾಗಿ ಕಂಬದಿಂದ ಹೊಡೆದು ನರಸಿಂಹನಾಗಿ ಅದೇ ಮಹಾವಿಷ್ಣು ಇವರನ್ನು ಕೊಂದು ಬಿಟ್ಟ. ಅಲ್ಲಿಗೆ 1 ಜನ್ಮ ಮುಗಿಯಿತು. ಕಾಲಮಿತಿ ಮುಗಿತದಲ್ವೋ? ಇಲ್ಲ, ಇದು ಮುಗಿದಿಲ್ಲ. ಇದು ಮುಗಿಯುವಾಗ ಇವತ್ತು ಹೊತ್ತು ಬೇಕು, ಬೇಗ ಆಗ್ತದೆ. ಹಾಗೆ ಇರುವಾಗ ಇನ್ನು 2ನೇ ಜನ್ಮವೇ ರಾವಣ ಕುಂಭಕರ್ಣ. ಸೀತೆಯನ್ನು ಅಪಹಾರ ಮಾಡಿದ ನೆವದಿಂದಾಗಿ ಮಹಾವಿಷ್ಣುವೇ ರಾಮಾವತಾರದಲ್ಲಿ ಬಂದು ರಾವಣನನ್ನು ಕೊಂದ. ರಾವಣನಿಗೆ ಸಹಾಯ ಮಾಡಿದಂತ ಕುಂಭಕರ್ಣ ಇದ್ದನಲ್ಲ ಇನ್ನೊಬ್ಬ, ಅವರನ್ನು ಕೂಡ ವಧೆ ಆಯಿತು. ಇವರ 3ನೇ ಜನ್ಮವೇ ಶಿಶುಪಾಲ ದಂತವಕ್ರರು.